ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ಚೆಲುವಾದ ಮುದ್ದಾದ ನಿನ್ನಂತೆ ಇರುವ ಹೆಣ್ಣಾಗಲಿ, ಆ ಹೆಣ್ಣಿಂದ ಮನೆಯೆಲ್ಲ ಬೆಳಕಾಗಲಿ. ಓಹೋ, ಚೆಲುವಾದ ಮುದ್ದಾದ ನಿಮ್ಮಂತೆ ಇರುವ ಗಂಡಾಗಲಿ, ಆ ಗಂಡಿಂದ ಜಗವೆಲ್ಲ ಬೆಳಕಾಗಲಿ. ಯಾಕಪ್ಪ ಇಷ್ಟೊಂದು ತಳಮಳ ಆಗ್ತಿದೆ? ನಿದ್ದೆನೆ ಬರ್ತಿಲ್ವಲ್ಲ ನನ್ಗೆ. ಯಾಕೆ ಯಾಕೆ ಅಂತ ಗೊತ್ತಾಗ್ತಿಲ್ವಲ್ಲ. ಅಜ್ಜಿ ಅಜ್ಜಿ, ಏನಪ್ಪ? ಯಾಕೋ ನಿದ್ದೆನೆ ಬರ್ತಿಲ್ಲ ಅಜ್ಜಿ. ಯಾಕೋ ಒಂಥರ ಹೊಟ್ಟೆ ಎಲ್ಲ ಸಂಕಟ ನಿಮ್ಗೆ. ಹೊಟ್ಟೆ ಯಾಕಪ್ಪ ಸಂಕಟ ಆಗ್ತದೆ? ನಿನ್ ಹೆಂಡ್ರಿಗೆ ಫೋನ್ ಮಾಡಿ ಮಾತಾಡ್ಸಪ್ಪ, ಎಲ್ಲ ಸರಿ ಹೋಯ್ತದೆ. ಅದ್ ಯಾಕಪ್ಪ ನೀನು ಇಷ್ಟು ಅಂತಾರ? ಒಂದ್ ಸ್ವಲ್ಪ ಆಕ್ಟಿವ್ ಆಗಿರಪ್ಪ. ತುಂಬಾ ಫೋನ್ ಸಂಕಟ ಮಾಡಿ ಎಲ್ಲ ಆಗ್ತಿದೆ. ಸರಿ ಹೋಯ್ತದೆ. ಫೋನ್ ಮಾಡಿ ಮಾತಾಡ್ ನಿನ್ ಹೆಂಡ್ರ ಜೊತೆಗೆ. ಓಕೆ. ಗುರುಗಳೇ, ನನಗೆ ಈ ವೇದಿಕೆಯಿಂದ ಧ್ಯಾನ ಔಷಧಿ ರಹಿತ ಜೀವನ ನಡೆಸುವುದು ಹೇಗೆ ಎಂದು ತಿಳಿಸಿಕೊಟ್ಟಿದ್ದೀರಾ. ಅದನ್ನು ನಾನು ಅಳವಡಿಸಿಕೊಂಡಿದ್ದೇನೆ. ನನಗೆ ಸುಸೂತ್ರವಾಗಿ ಹೆರಿಗೆ ಆಗಲಿ ಅಂತ ಆಶೀರ್ವಾದ ಮಾಡಿ ಗುರುಗಳೇ. ಅಯ್ಯೋ, ನನಗೆ ಸಾಕಪ್ಪ. ಒಂದ್ ಗ್ಲಾಸ್ ಕಾಪಿಗೆ ನೀರ್ ಕೊಡು ಅಂತಂದ್ರೆ ಕೊಡೋರಿಲ್ಲ. ಆ ಗೌಡ್ತಿ ಇದ್ಲಲ್ಲ ನಮ್ಮ ಮೊಮ್ಮಗಳು, ಅವಳಿದ್ರೆ ದಿನಕ್ಕೆ ನನಗೆ ಹೇಳದೆ ತಡ ಮುಂಚಿತವಾಗ್ಲೇ ಬಂದು ನನ್ಗೆ ಕಾಪಿ ಕೊಟ್ಬಿಡ್ತಾ ಇದ್ಲು ಕಣ್ರಪ್ಪ. ಏನ್ ಮಾಡೋದೆಲ್ಲ ನಾವು ಕೊಡ್ಕೊಂಬಂದಿದ್ದು, ನಾವು ನಮ್ ನೆರಳೆಯ. ಯಾ ಹೆಡ್ಗೆ ನನ್ ಮೊಮ್ಮಗುಗೆ ಗುಲಾಬಿ ಹೊಲಿತೀನಿ. ಓ ವೆಂಕಟಮ್ಮ ಬಾರೆ. ಏನವ್ವ, ಕಾಪಿ ಆಯ್ತೇನೆ ನಿಂದು? ಹೂನಜ್ಜಿ, ಆಯ್ತು. ಸೀಮಂತ ಮೊಮ್ಮಗಳದ್ದು ಬೋಲ್ ಚೆನ್ನಾಗ್ ಮಾಡ್ದೆ ಬಿಡು. ಊಟ ಬೋ ಸಂದಾಗಿತ್ತು. ಆದ್ರೆ ಏನ್ ಮಾಡ್ತೀಯ, ಏನೋ ಒಂಚೂರು ಒಬ್ಬ ಕಳ್ಳ ಬಂದು ಹಾಳ್ ಮಾಡ್ದ, ಅಷ್ಟ್ ಬಿಟ್ರೆ ಇನ್ನೆಲ್ಲ ಚೆನ್ನಾಗ್ ಆಯ್ತಜ್ಜಿ ಸೀಮಂತ. ಹೂ ಕಣವ, ನಮ್ ಗೌಡ್ತಿ ಸೀಮಂತ ಬೋಲ್ ಪಸಂದಾಗ್ ಮಾಡ್ಬೇಕು ಅಂತ ಇದ್ನಲ್ವನವ. ಸೀಮಂತ ಏನೋ ಸುಮಾರಾಗೆ ಆಯ್ತು. ಅವ್ನ ಯಾರೋ ಬಂದು ವೇಷ ಮರ್ಸ್ಕೊಂಬಂದು ನಮ್ ಗೌಡ್ತಿ ತರ ಬಂದ ಹೋದ. ಹೋಗ್ಲಿ ಬಿಡು, ಊಟ ಎಲ್ಲ ಚಂದಾಗಿತ್ತಲ್ವಾ. ಎಲ್ಲ ಮಕ್ಳಿಗೆ ಅನಾಥಾಶ್ರಮಕ್ಕೆ ಎಲ್ಲ ಕೊಟ್ಬಿಟ್ವಿ ಕಣವ. ಅದೊಂದು ತೃಪ್ತಿ ಆಯ್ತು ಬಿಡವ. ಓ ಪದ್ಮ, ನೀನು ಬಂದೇನವ? ಏನವ ಮೊಮ್ಮಗಳೆಲ್ಲಜ್ಜಿ ಕಾಣ್ತಾ ಇಲ್ಲ? ಮೊಮ್ಮಗಳು ನಿನ್ ಗೊತ್ತಿಲ್ವೇನವ? ಸೀಮಂತ ಮುಗ್ದಾದ್ಮೇಲೆ ಹೆರಿಗೆಗಂತ ತೋರ್ ಮನೆಗೆ ಹೋಗಲ್ ಕಣವ. ಹೇಳವ ಮುಂದಕ್ಕೆ, ಏನ್ ಸಮಾಚಾರ? ಏನ್ ಹೇಳವ, ಚಂದ ಮೊಮ್ಮಗಳು ಕಾಣ್ಲಿಲ್ಲಲ್ಲ, ಅದಕ್ಕೆ ಎಲ್ಲೋದ್ಲು ಅಂತ ಕೇಳ್ದೆ. ಅದಕ್ಕೆ ಹೂ ಕಣವ, ಈಗ ದಿನ ಹತ್ರ ಬಂದದೆ. ಚಂದಾಗವಳೆ. ನಿನ್ನೆ ತಂದೆ ತಾನೇ ಕಾಲ್ ಮಾಡಿದ್ಲು, ಮಾತಾಡ್ದೆ. ಇನ್ ಆರೈಕೆ ಎಲ್ಲ ಚಂದಾಗ್ ನೋಡ್ಕೊಳವ ಅಂತ ಹೇಳಿದೀನಿ. ಅವಳು ಹೂ ಕಣಜ್ಜಿ, ಎಲ್ಲ ಚೆನ್ನಾಗ್ ನೋಡ್ಕೊಂತೀನಿ, ಸೊಲ್ಯೂಷನ್ಗೆ ಆಯ್ತದ ಕಣವ ಅವಳಿಗೆ. ಯಾಕೆಂದ್ರೆ ಇಲ್ಲಿದ್ದಾಗ ನಾನ್ ನೋಡ್ತಿದ್ನಲ್ಲವ, ಅದ್ಯಾವ್ದೋ ಮಾತಾರು ಫೌಂಡೇಶನ್ ಅಂತೆ, ಅದನ್ನ ಬೆಳಿಗ್ಗೆನೆ ಹಚ್ಕೊಂಡ್ ಕೂತ್ಕೊಂಡ್ಬಿಡ್ತಿದ್ಲು ಫೋನ್ನಾಗೆ. ನಾನು ನೋಡ್ತಿದ್ದೆ. ಒಂದೊಂದ್ ತಪ ಕೂತ್ಕೊಂಡು ಇನ್ನೇನು ಕೆಲಸ ಇರಲಿಲ್ವಲ್ಲಮ್ಮ, ಕೂತ್ಕೊಂಡ್ ನೋಡ್ತಾ ಇದ್ದಾಗ ಯಾರೋ ರಂಗನಾಥ್ ಸ್ವಾಮಿಗಳು ಎಷ್ಟ್ ಚೆನ್ನಾಗ್ ಸಂದಾಗ ನಾವು ಪಾಠ ಹೇಳ್ಕೊಡ್ತಿದ್ರು ಗೊತ್ತೇನವ. ಬೋಲ್ ಖುಷಿ ಆಯ್ತಿತ್ ಕಣವ. ಸಲೀಸರಿಗೆ ಆಯ್ತದೆ, ಗಂಡ್ಮಗ ಆಯ್ತದ ಕಣವ. ನೋಡವ, ಗಂಡ್ಮಗ ಆಯ್ತದೆ ಅಂತಾನೆ ನೋಡಮ್ಮ, ಬಟ್ಟೆ ಹೊಂದ್ಕೊಂಡಿದೀನಿ. ಹೊಸ ಬಟ್ಟೆ ಹಾಕಂಗಿಲ್ವಲ್ಲ ಮಗುಗೆ, ಹಳೆ ಬಟ್ಟೆ ಹೊಂದ್ಕೊಂಡ್ ತಂದಿದ್ದೀನಿ ನೋಡ್. ನಾನೇ ಗುಲಾಬಿ ಹೊಲ್ದಿದ್ದೀನಿ. ಚಂದಾಗೈತಜ್ಜಿ, ಬಹಳ ಚಂದಾಗೈತೆ. ಆಯ್ತು ಕಣವ. ಆಪರೇಷನ್ ಅಂತ ಎಲ್ಲ ಮೊದ್ಲೇ ಹೊಟ್ಟೆ ಕುಯ್ದೆಲ್ಲ ಆಪರೇಷನ್ ಮಾಡ್ಬಿಡ್ತಾರೆ. ಸರಿಯಾಗಿ ಸುಸೂತ್ರಾಗ ಆಗ್ಲವ ಇವ್ರಿಗೆ ಚೆನ್ನಾಗಿ. ಸರಿ ಕಣವ, ಆಯ್ತು ಕಣವ, ಗೊತ್ತಾಯ್ತು. ತಿಂಡಿ ಗಿಂಡಿ ಮಾಡ್ಕೊ ಹೋಗಿ. ಆಯ್ತವ, ಆಯ್ತು. ಪದ್ಮ, ವೆಂಕಟಮ್ಮ ಮನೆ ಕಡೆ ಹೊಂಡ್ರವ. ಪತ್ರಿಜಿ ಗುರುಗಳೇ, ನನ್ಗ ಆಶೀರ್ವಾದ ಮಾಡಿ ಗುರುಗಳೇ. ನಮಸ್ತೆ ಅಮ್ಮ. ಮಾಸ್ಟರ್, ನೀನು ಈ ಮಾತಾರ್ ಫೌಂಡೇಶನ್ ನಲ್ಲಿ ಅದ್ಭುತವಾದ ಸೇವೆಯನ್ನು ಮಾಡಿದ್ದೀಯ. ಹಾಗೆ ನಿನ್ನ ಮಗುವು ಕೂಡ ಈ ಸೇವೆಯಲ್ಲಿ ಭಾಗಿಯಾಗಿದೆ.
ಸುಭದ್ರೆಯ ಗರ್ಭದಲ್ಲಿ ಅಭಿಮನ್ಯು ಚಕ್ರವ್ಯೂಹವನ್ನು ಹೇಗೆ ಕಲಿತನೋ ಹಾಗೆ ನಿನ್ನ ಮಗು ನಿನ್ನ ಗರ್ಭದಲ್ಲಿ ಇರುವಾಗಲೇ ಧ್ಯಾನ ವಿದ್ಯೆ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಕಲಿತಿದೆ. ಇನ್ನು ಸಾತ್ವಿಕ ಆಹಾರಗಳನ್ನೇ ಸೇವನೆ ಮಾಡಿದ್ದೀಯಾ. ಇದರಿಂದ ಒಳ್ಳೆಯ ದಿನ ಒಳ್ಳೆಯ ಸಮಯದಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತದೆ. ಈ ಮಗು ಸಾಧಾರಣ ಮಗುವಲ್ಲ, ಇದು ಅದ್ಭುತವಾದ ಮಗು. ಬೆಳದಿಂಗಳಂತೆ ಇರುವ ಇವನ ಕಣ್ಗಳು, ಹವಳದಂತೆ ಇರುವ ಇವನ ತುಟಿಗಳು ಜಗದೋದ್ಧಾರಕ ಲೋಕ ಕಲ್ಯಾಣಕ್ಕಾಗಿ ಬಂದಿರುವನು. ಇಡೀ ಜಗತ್ತನ್ನೇ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರಿ ಜಗತ್ತಾಗಿ ನನ್ನ ಕನಸನ್ನು ಈಡೇರಿಸಲು ಬಂದಿರುವ ಈ ಮಗು. ಇವನಿಗೆ 12 ವರ್ಷವಾದ ಮೇಲೆ ಜಗತ್ತಿಗೆ ಇವನ ಮಹಿಮೆ ತಿಳಿಯುತ್ತದೆ. ನನ್ನ ಆಶೀರ್ವಾದ ತಾಯಿ ಮತ್ತು ಮಗುವಿನ ಮೇಲೆ ಸದಾ ಇರುತ್ತದೆ. ಫೋನ್ ಮಾಡ್ಬೇಕು. ಅಯ್ಯೋ ಹೊಟ್ಟೆ ನೋವು ಸ್ಟಾರ್ಟ್ ಐತೆ, ಹೊಟ್ಟೆ ನೋವು ಐತೆ. ಹಲೋ ರೀ ಹಲೋ 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 ರೀ, ಯಾಕೋ ತುಂಬಾ ಹೊಟ್ಟೆ ನೋವ್ತಿದೆ ರೀ. ಸ್ವಲ್ಪ ನಿಮ್ಮನ್ನ ನೋಡ್ಬೇಕು ಅನ್ಸ್ತಿದೆ, ಬೇಗ ಬನ್ರಿ. ಅಜ್ಜಮ್ಮನ್ ಕರ್ಕೊ ಬನ್ರಿ. ಆಗ್ತಾ ಇಲ್ಲ ನಂಗೆ, ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ಸ್ತಿದೆ, ಬೇಗ ಬನ್ರಿ. ಬಂದೇ ಬಿಟ್ಟೆ ಬಂದೆ ಸ್ವಲ್ಪ ಸಮಾಧಾನ ಮಾಡ್ಕೊ ಬರ್ತಿ. ಬಂದೇ ಬಿಟ್ಟೆ ಈಗ. ಹಲೋ ಅಜ್ಜಿ, ಅಜ್ಜಿ ಎಲ್ಲಿದೆ ಅಜ್ಜಿ? ಅಜ್ಜಿ ಓ ಏನ್ಲ ಮಗ? ಇವಳಿಗೆ ಹೆರಿಗೆ ನೋವಂತೆ, ಬಾ ಅಜ್ಜಿ ಬೇಗ ಹೋಗೋಣ. ನಿಂಗ್ ಬರೀ ಕಣ್ಣು ಹೊಸ್ಕದೆ ಆಯ್ತು. ಬಾ ಅಜ್ಜಿ, ಹೆರಿಗೆ ನೋವಂತೆ ಅವಳಿಗೆ, ಬೇಗ ಹೋಗೋಣ ಆಸ್ಪತ್ರೆಗೆ. ಬನ್ನಿ ಬನ್ನಿ, ಬೇಗ ಬನ್ನಿ, ರೆಡಿಯಾಗಿ ಅಜ್ಜಿ. ಹೌದೇನಪ್ಪ, ಹೆರಿಗೆ ನೋವು ಶುರುವಾಗದೇನಪ್ಪ? ಅಜ್ಜಿ ನಾನು ಹೇಳಿವೇನಪ್ಪ, ಅದ್ಕೆ ಕಣಪ್ಪ. ಸರಿಯಪ್ಪ, ಬಿರುಬ್ರನ್ನ ಹೊಡ್ಬಿಡಪ್ಪ. ಈ ಸಮಯದಾಗೆ ಹೆಂಡತಿ ಜೊತೆ ಗಂಡ ಇರ್ಬೇಕು. ಗೌಡ್ರೆ ಬನ್ನಿ ಬನ್ನಿ. ಯಾಕೆ ಈ ತರ ಗಾಬರಿ ಮಾಡ್ಕೊಂಡಿದ್ದೀರಲ್ಲ? ನಿಮ್ ಮಗು ಮತ್ತೆ ನಿಮ್ಮ ಹೆಂಡತಿ ಗೌಡ್ತಿ ಇಬ್ರು ಆರಾಮಾಗಿದ್ದಾರೆ ಗೌಡ್ರೆ. ಅವ್ರಿಗೆ ಏನೂ ಆಗಿಲ್ಲ. ನಿಮ್ಗೆ ಗಂಡ್ ಮಗು ಆಗಿದೆ ಗೌಡ್ರೆ, ಖುಷಿ ಪಡ್ಬೇಕು ನೀವು. ನಿಮ್ಮ ಗೌಡ್ತಿ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾ ಇದ್ರಂತೆ, ಹೆಚ್ಚು ಹೆಚ್ಚು ಜ್ಞಾನವನ್ನ ಪಡ್ಕೊಂಡಿದ್ರಂತೆ. ಹೌದಾ ಗೌಡ್ರೆ? ಹೌದು ಡಾಕ್ಟ್ರಮ್ಮ. ಹೆರಿಗೆ ಹೆಂಗ್ ಸರಳವಾಯ್ತ ಏನು? ಹೆಂಗಿದ್ದಾಳೆ ನನ್ನ ಹೆಂಡತಿ? ಹೆಂಗಿದ್ದಾಳೆ? ಹೌದು ಗೌಡ್ರೆ, ನಿಮ್ ಗೌಡ್ತಿ ಹೆಚ್ಚು ಧ್ಯಾನ ಮಾಡ್ತಾ ಇದ್ರು, ಹೆಚ್ಚು ಜ್ಞಾನವನ್ನ ಪಡ್ಕೊಂಡಿದ್ರು. ಹಾಗೇನೆ ಒಳ್ಳೆ ಸಸ್ಯಾಹಾರ ತಗೋತಾ ಇದ್ರು ಅಂತ ಕೇಳ್ಪಟ್ಟೆ ನಾನು. ಒಳ್ಳೆ ಸಸ್ಯಾಹಾರ ತಗೋತಾ ಇದ್ರು, ಒಳ್ಳೆ ಗ್ರೀನ್ ಪ್ಲೇಟ್ಸ್ ತಗೋತಾ ಇದ್ರು, ಹಾಗೇನೆ ಮೂತ್ರ ಥೆರಪಿನೂ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟೆ. ಹೌದಾ ಗೌಡ್ರೆ? ಡಾಕ್ಟ್ರಮ್ಮ, ಶಿವಂಬು ಚಿಕಿತ್ಸೆ ಇಬ್ರು ಕೂಡ ಮಾಡ್ಕೊಂಡ್ವಿ. ಗಂಡ ಹೆಂಡತಿ ಇಬ್ರು ಶಿವಂಬು ಚಿಕಿತ್ಸೆ ಮಾಡ್ಕೊಂಡ್ವಿ, ಧ್ಯಾನ ಮಾಡ್ತಿದ್ವಿ. ಪತ್ರಿಜಿಯವ್ರ ಆಶೀರ್ವಾದ ಯಾವಾಗ್ಲೂ ನಮ್ಮ ಮನೆ ಮೇಲೆ ಇರುತ್ತೆ. ಹಂಗಾಗಿ ನನ್ನ ಹೆಂಡತಿಗೆ ಸರಾಗವಾಗಿ ಸುಸೂತ್ರವಾದ ಹೆರಿಗೆ ಮಾಡಿಸ್ಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು ಡಾಕ್ಟ್ರಮ್ಮ. ನೋಡಿ ಗೌಡ್ರೆ, ನಿಮ್ ಗೌಡ್ತಿ ತರನೇ ಇಲ್ಲಿ ಪ್ರಸವಕ್ಕೆ ಬರ್ತಕ್ಕಂತ ಹೆಣ್ಮಕ್ಳೆಲ್ಲ ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡ್ಕೊಂಡು, ಮನ್ಸನ್ನ ಶಾಂತಿಯಾಗಿ ಇಟ್ಕೊಂಡು, ಗರ್ಭಿಣಿ ಬರ್ತಕ್ಕಂಥವ್ರು ಆ ಪ್ರಸವ ವೇದನೆನ ಸ್ವಲ್ಪ ತಡ್ಕೊಂಡ್ರೆ ನಾವು ಸಹ ನಾರ್ಮಲ್ ಡೆಲಿವರಿ ಮಾಡಿಸ್ತೀವಿ ಗೌಡ್ರೆ. ನಾವ್ ಹೇಳೋದಿಷ್ಟ ಎಲ್ರಿಗೂನು, ನಿಮ್ಮ ಗೌಡ್ತಿ ತರನೇ ಎಲ್ಲಾ ಗರ್ಭಿಣಿಯರು ಸಹ ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡ್ಕೊಂಡು, ಹೆಚ್ಚು ಹೆಚ್ಚು ಜ್ಞಾನವನ್ನ ಪಡ್ಕೊಂಡು, ಒಳ್ಳೆ ಆಹಾರ ತಗೊಂಡ್ರೆ ನಾವು ಸಹ ನಾರ್ಮಲ್ ಡೆಲಿವರಿನೇ ಎಲ್ರಿಗೂ ಮಾಡಿಸ್ಬೋದು ಗೌಡ್ರೆ. ನಿಮ್ ಗೌಡ್ತಿ ತರನೇ ಎಲ್ಲಾ ಗರ್ಭಿಣಿಯರು ಸಹ ಮಾಡ್ಕೊಳ್ಳಿ ಅಂತ ನಾನು ಎಲ್ರಿಗೂ ಇದೊಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದೀನಿ ಗೌಡ್ರೆ. ಸಾರ್ಥಕ ಆಯ್ತು ಡಾಕ್ಟ್ರಮ್ಮ, ಜೀವನ ಸಾರ್ಥಕವಾಯ್ತು. ಪತ್ರಿಜಿ ಗುರುಗಳೇ, ಸಾರ್ಥಕವಾಯ್ತು ನಮ್ಮ ಜೀವನ. ನಿಮಗೆ ಆಂತರಿಕ ಪ್ರಣಾಮಗಳು ಪತ್ರಿಜಿ ಗುರುಗಳೇ. ಥ್ಯಾಂಕ್ ಯು. ಓ ಬಂದೇನಪ್ಪ ಗೌಡ? ಎಲ್ಲಪ್ಪ? ಓ ಆಟೋ ಇಳಿದ್ ಬರ್ತಾವ್ರ? ಮಗ ಬಂತೀನಿ ಕರ್ಕ ಬಾ. ನೀನೇನ್ ಮುಂದೆ ಬಂದ್ಬಿಟ್ಟೆ? ಬರವ ಮಂಗಳಾರತಿ. ಜಗದೋ ಅಲ್ಲಿ ನಿಂತ್ಕೊಳ್ಳಿ. ಮನೆ ಒಳಗ್ ಬರೋಕಿನ್ನ ಮುಂಚೆ ಮಗ ಬಾಣ್ತಿನ ಒಳಗ್ ಕಸ್ಕತೀನಿ. ಹಂಗೆ ಇರಿ ತಾಳಿ. ಜಗದೋದ್ಧಾರಕ ಬಂದ ಲಕ್ಷ್ಮೀ ನಿನಗೆ ಸ್ವಾಗತ. ಬರವ ಒಳಿಕೆ. ಅಜ್ಜಿ ನೋಡಜ್ಜಿ, ಮೊಮ್ಮಗನ್ ನೋಡಜ್ಜಿ. ಅಜ್ಜಿ ವಾ ಏನ್ ಅಜ್ಜಿ 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 ನಾನು ನೋಡ್ತೀನಿ ಅಜ್ಜಿ. ನನಗೂ ತೋರ್ಸೆ, ಮಗು ತೋರ್ಸೆ, ಬರ್ತೀನಿ. ನನಗೂ ತೋರ್ಸ ಮಗುನ. ಅಯ್ಯಯ್ಯೋ, ಎಷ್ಟು ಮುದ್ದಾಗಿದೆ ಅಲ್ವಾ? ಧ್ಯಾನದಿಂದ ಬಂದಂತ ಮಗು ಇದು. ಶಿವನ ವರಪ್ರಸಾದದ ಮಗು. ಗೌಡ, ಮಗನ್ ನೋಡ್ಕೊಂಡೆ ಬಂದಿದ್ದೀನಿ. ಈತ ಕೊಡಿತ, ನಾನೇ ನೋಡ್ತೀನಿ ಫಸ್ಟ್. ಓಹೋ, ನಿನ್ ಮಗಿನೇನ್ ನಾನೇನ್ ತಿನ್ಬಿಡಲ್ಲ.
ಆಹಾಹಾ ಏನ್ ಮುದ್ದಾಗವ್ನೆ ಜಗದೋದ್ಧಾರಕ. ಏನ್ ಚೆನ್ನಾಗವ್ನೆ. ನನ್ ಕಂದ. ಓ ಅಜ್ಜಿ ಮೂತ್ ಕೊಡ್ಬೇಡ, ಎಲ್ಲದಕ್ಕೆ ವಾಸನೆ ಬರುತ್ತೆ. ನಿನ್ ಎರಡಕ್ಕೆ ವಾಸನೆ ಬರುತ್ತೆ, ಮುತ್ ಕೊಡ್ಬೇಡ ಪಾಪುಗೆ. ಯಾರಪ್ಪ ಮಾತಾಡಿದ್ದು? ನಾನ್ ಪದ್ಮಾ, ಈ ವಯಸ್ಸು ಪಕ್ಕದ ಮನೆ ಬರ್ತದಲ್ಲ, ಪದ್ಮಾ. ಮಗುನ ವಯಸ್ಸು ಬರ್ತದಲ್ಲ. ಓ ಕಲಿ ಮೂತ್ ಕಾಲ ಮಕ್ಕಳು ಮಾತಾಡಿದ್ರು ಮಾತಾಡ್ಬಿಡ್ಬೋದು. ಇರ್ಲಿ ಬಿಡು. ಬಾರವ್ವ ಒಳಿಗ್ ಬಾರವ್ವ. ನಿಧಾನ ಕಣವ್ವ ಮೊಮ್ಮಗಳೇ. ಆ ನೀನು ಸಂದಾಗಿ ಆರಾಮಾಗಿ ದಣು ಮಾಡ್ಕೊಳವ್ವ. ಗೌಡ ಅಜ್ಜಿ ಶಿವನ ವರಪ್ರಸಾದ ಇದು, ಶಿವನ ವರಪ್ರಸಾದ ಹೆಂಗಿದೆ ಅಜ್ಜಿ? ನಮ್ ಕುಟುಂಬನೇ ಒಂಥರ ಧ್ಯಾನದ ಕುಟುಂಬ ಆಗಿರೋದ್ರಿಂದ ಅಜ್ಜಿ ಧನ್ಯವಾದ ಅಜ್ಜಿ. ನಿಮ್ ಆಶೀರ್ವಾದನು ಯಾವಾಗ್ಲೂ ಇರ್ಬೇಕು ಅಜ್ಜಿ. ನನ್ನ ಆಶೀರ್ವಾದ ಹಂಗಿರ್ಲಿ, ಆ ಭಗವಂತನ ಆಶೀರ್ವಾದ, ಗುರು ಆಶೀರ್ವಾದ ಎಲ್ಲ ಇದೆ ಕಣಪ್ಪ. ಮುಖ್ಯವಾಗಿ ನಿನ್ನಂತ ಗಂಡನ್ ಪಡಿಯಕ್ಕೆ ನಮ್ ಗೌಡ್ತಿ ಅದೃಷ್ಟ ಮಾಡಿದ್ಲು ನೋಡಪ್ಪ. ಏನ್ ಸಂದಾಗ ನೋಡ್ಕತಿಯ. ಅದಕ್ಕೆ ಕಣಪ್ಪ ಇವೆಲ್ಲ ನೆರವೇರದೆ. ಸರಿಪ್ಪ, ಎಲ್ಲ ಒಳ್ಳೇದಾಯ್ತಲ್ವ ಗೀತಾ? ಮಗ ಬಾಣಂತಿ ಕರ್ಕೊಂಡ್ ಬಂದಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ಪಾಪನ್ ನೋಡೋಣ ಅಂತ ಬಂದ್ವಿ. ಓ ಬಾರವ್ವ ವೆಂಕಟವ್ವ, ಬರ್ರೆ ಪದ್ಮ, ಇಬ್ರು ಬರವ್ವ. ನೋಡೆ ನನ್ ಮುಗಿ ನೋಡಿ ಏನ್ ಸಂದಾಗವನೆ. ಕಣ್ಣು ಮಗು ಎಲ್ಲ ನೋಡೆ. ಮಗು ಬಾರಿ. ಎಷ್ಟ್ ಚೆನ್ನಾಗೈತೆ ಅಜ್ಜಿ, ಬಲ್ ಚೆನ್ನಾಗೈತೆ. ಕೊಳ್ಳಪ್ಪ ಬರೀ ಕೈಲಿ ಮಗು ನೋಡ್ಬಾರ್ದು ಪಾಪ. ತಾಳ್ರವ್ವ, ಮಗುನ್ ನೋಡಕ್ಕೆ ಬರೋವಾಗ ಹೊಸಿ ಮಡಿ ಮೈಗೆ ನೋಡ್ಕೊಂಡ್ ಬನ್ನಿ. ನಮ್ ಮಗುಗೆ ಕಾಲ್ ದೃಷ್ಟಿ ಆಗ್ಬಿಡ್ತದೆ, ಕಣ್ ದೃಷ್ಟಿ ಆಗ್ಬಿಡ್ತದೆ. ಅದೇನವ್ವ ಕೊಡಕ್ ಬತ್ತಿದ್ದಿ? ನಾನು ಮಗುಗೆ ದುಡ್ಡು ಕೊಡ್ತಾ ಇದ್ದೀನಿ ಪಾಪುಗೆ. ಇಡ್ಕಪ್ಪ ಪಾಪು, ಇಟ್ಕೋ, ದುಡ್ಡು ಕೊಡ್ತಾ ಇದ್ದೀನಿ ನೋಡು. ಕೊಡೆ. ಮಗು ಏನು ಕಾಸ್ನ ತಗೊಂಡೋಗ್ ತಿಂಡಿ ತಕ್ಕ ಬರ್ತದೇನೆ, ಕೊಡೆ ಇಲ್ಲಿ. ಕಂಜಿ ಸಜ್ಜಿ, ಬಿಡಲ್ಲ, ದುಡ್ಡು ತಗತ್ತೀಯ. ಒಳ್ಳೆ ಬರ್ಗೆಟ್ ಅಜ್ಜಿ, ದುಡ್ಡಿಗೆ ಬರ್ಗೆಟ್ಟಿರಂಗೆ ಇಸ್ಕಂತಿಯಲ್ಲ. ಮಗು ಕೈಲಿ ದುಡ್ಡು ಕೊಟ್ರೆ ಮಗು ಕೈಲಿ ಕೊಟ್ಟಿರೋದು, ನೀನ್ ಇಸ್ಕೊಂಬಾರ್ದು. ಏಯ್ ಕಂಜಿ ಸಜ್ಜಿ, ದುಡ್ಡು ಈಗ ದುಡ್ಡು ಇಸ್ಕೊಂಡ್ರೆ ಎಲೆ ಅಡಿಕೆ ಕಡ್ಡಿ ಪುಡಿ ತಗೊಳಕ್ ಆಯ್ತದೆ, ಮಗು ಏನೇ ಮಾಡ್ತದೆ? ಸರಿ ಅಜ್ಜಿ ಕಣ್ರೆ. ಅಜ್ಜಿ ಮಹಾವತಾರ್ ಫೌಂಡೇಶನ್ ಉಂಡಿಗೆ ಹಾಕಿ ಅಜ್ಜಿ, ಹೆಲ್ಪ್ ಆಗುತ್ತೆ ಎಲ್ಲಾರ್ಗುನು ಆ ದುಡ್ಡು. ಓ ಇವನು ಏನೋ ಒಂದ್ ಹೇಳ್ತಾ ಇರ್ತಾನೆ, ಏನ್ಕೋ ಹಾಕ್ತೀನಿ ಬಿಡಪ್ಪ ಅತ್ತಾಗಿ. ಸರಿ ಕಣ್ರೆ, ಟೈಮ್ ಆಗ್ತದೆ. ನೋಡ್ತಿ ಟೈಮಿಗೆ ಸರಿಯಾಗಿ 2 ಗಂಟೆಗೊಂದ್ಸರ್ತಿ ಮಗುಗೆ ಹಾಲ್ ಕೊಡ್ಬೇಕು. ಮಗು ಮಲ್ಗೈತೆ ಅಂತ ನೀನು ಬೆಚ್ಚು ಮಲ್ಕೊಂಬೇಡ. ಅದ್ ಮಲ್ಗಿದ್ರು ಕೂಡ ಎಬ್ರುಸಿ ಪ್ರತಿ 2 ಗಂಟೆಗೊಂದ್ಸರ್ತಿ ಹಾಲ್ ಕೊಡ್ತಾ ಇರ್ಬೇಕು. ಹಂಗೇನೆ ಸ್ವಲ್ಪ ಬೆಚ್ಚಗಿರವ, ಯಾಕಂದ್ರೆ ಮಗುಗೆ ಶೀತ ಆಗುತ್ತೆ. ಸ್ವಲ್ಪ ಸ್ವೆಟರ್ ಹಾಕೊಂಡು, ಕಿವಿಗೆ ಹತ್ತಿ ಇಟ್ಕೊಂಡು, ಟೋಪಿ ಹಾಕೊಂಡು, ಕಾಲಿ ಸಾಕ್ಸ್ ಹಾಕೊಂಡು ಬೆಚ್ಚಗಿರವ, ಮಗುಗ್ ಶೀತ ಆಗಲ್ಲ. ಏನವ? ಆಯ್ತಮ್ಮ, ಆಯ್ತು, ನೀವ್ ಹೇಳಿದ್ದನ್ನೆಲ್ಲ ಪಾಲಿಸ್ತೀನಿ. ಆಯ್ತವ, ಚಂದಾಗಿರವ. ಬರ್ತೀವಿ, ನಾವ್ ಹೋಗ್ಬಿಟ್ಟು ಬರ್ತೀವವ, ಚೆನ್ನಾಗಿರು. ಸರಿ ಕಣ್ರು, ಆಯ್ತು. ಗೌಡ್ತಿ ಆಮ ಅಜ್ಜಮ್ಮ, ಇವ್ರು ನೀವೆಲ್ಲ ನೋಡ್ಕೊಳಲ್ವಾ? ಯಾಕೆ ಇವ್ರೆಲ್ಲ ಏನೇನೋ ಹೇಳ್ತಾರೆ ಬಂದು? ಬಾಣ್ತೇವ್ವ, ಈಗ ನಿನ್ಗೆ ಇದು ಚೊಚ್ಚಲ ಏರ್ಗೆ ಅಲ್ವೇ ಕಣವ್ವ? ಅವ್ರೆಲ್ಲ ಹೇಳಿದ್ ನಿನ್ ಪರಿಪಾಲನೆ ಮಾಡು, ಬೆಚ್ಚುಡಿಯಾಗಿರು. ಸಿಕ್ಕಿದ್ದೆಲ್ಲ ತಿನ್ಬೇಡ ಕಣವ್ವ. ಒಸಿ ಬಾಯಿ ಕಟ್ಕೊಂಡಿರು. ಮಗ ಚಂದಾಗಿರ್ತದೆ. ನೀನ್ ಹೆಂಗ್ ಬಾಯಿ ಕಟ್ಕೊಂಡಿರ್ತೀಯೋ ಮಗುನ ಆರೋಗ್ಯನೂ ಹಂಗೆ ಚಂದಾಗಿರ್ತದೆ, ತಿಳಿತೋ? ಅಜ್ಜಿ ಗಂಜಿ ಕೊಟ್ಟಿದ್ದೀನಿ ಅಜ್ಜಿ ಅವಳಿಗೆ. ಈಗ ನಾನೇ ಬಿಸಿ ಮಾಡಿ ಬಿಸಿನೀರು ಮತ್ತೆ ಗಂಜಿ ಕೊಟ್ಟಿದ್ದೀನಿ ಅಜ್ಜಿ. ಕಡಪ್ಪ, ಕೊಡ್ತೀವಿ ಬಿಡಪ್ಪ. ನೀನು ಮೀಸರಾಯ ಕೊಡ್ತೀಯಾ? ನಂಗ್ ಗೊತ್ತು, ನೀನು ಒಳ್ಳೆ ಗಂಡ ಅಂತ ಗೊತ್ತು. ಸರಿ ಬಾಣ್ತೇವ್ವ, ಬೆಚ್ಚಗೆ ರಗ್ಗುಚ್ಕೊಂಡ್ ಮಲ್ಕಳವ್ವ ನೀನು. ಸರಿ ಅವ್ವ. ಸಮಯ ಆಯ್ತು, ಮಲ್ಕಳವ್ವ. ನಾನು ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಏನಾರ ಹಿಂಗೆ ಕಣವ್ವ, ವಯಸ್ಸಾದ ಜೀವಕ್ಕೆ ಯೋಚನೆ ಬಂದ್ಬಿಡ್ತದೆ. ಟಿವಿನಾರ ಹಾಕ್ತೀನಿ ಈಗ. ಮಹಾವತಾರ್ ಟಿವಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವೀಕ್ಷಿಸುತ್ತಿರುವ ಶ್ರೋತೃಗಳಿಗೆ ಸ್ವಾಗತ.
ವಿಷಯ ಬಾಣಂತಿ ಮತ್ತು ಶಿಶುವಿನ ಹಾರೈಕೆ. ಬಾಣಂತಿ ಶಿಶುವನ್ನು ಹೇಗೆ, ಯಾವಾಗ, ಏನು ಕೊಡಬೇಕೆಂದು ಮಾಹಿತಿ ಇಲ್ಲಿದೆ. ಬಾಣಂತಿ ಪ್ರಸವವಾದ 11 ದಿನಗಳವರೆಗೆ ಕಾಳುಮೆಣಸು, ಜೀರಿಗೆ, ಸೈಂಧವ ದ್ರಾವಣದಿಂದ ಹುಳಿ ಸೇರಿಸದ ಹಾಗೆ ತಿಳಿ ಸಾರು, ಮೃದುವಾಗಿ ಬೇಯಿಸಿದ ಬೆಚ್ಚಗಿನ ಅನ್ನ ಕೊಡಬೇಕು. ಬಾಣಂತಿಯನ್ನು ಬೆಚ್ಚಗೆ ಇಟ್ಟಿರಬೇಕು. ತಾಯಿ ಎದೆ ಹಾಲಿನಲ್ಲಿ 3 ದಿನಗಳವರೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತದೆ. ಜೀರ್ಣಕ್ರಿಯೆ ಕಡಿಮೆ ಇರುತ್ತದೆ. ವಾಯು ಶೀತ ಹೆಚ್ಚಾದರೆ ಸ್ಥೂಲಕಾಯರಾಗುತ್ತಾರೆ. ಇದರಿಂದ ಮಗುವಿಗೆ ಕಫ, ಉಸಿರಾಟದ ತೊಂದರೆಯಾಗುತ್ತದೆ. 11 ದಿನದ ನಂತರ ಕೆಲವು ಸೊಪ್ಪುಗಳಾದ ಮೆಂತ್ಯ, ಚಿಲಕರವೆ, ಸಬ್ಬಕ್ಕಿ, ಹುರುಳಿಕಾಳು ಚೆನ್ನಾಗಿ ಬೇಯಿಸಿ ತಿಳಿಕಟ್ಟು ಸೇರಿಸಿದರೆ ಗರ್ಭಕೋಶದ ಸೋಂಕು, ಋತುಚಕ್ರದ ಸಮಸ್ಯೆ ಬರುವುದಿಲ್ಲ. 16 ದಿನದ ನಂತರ ಶುದ್ಧ ದೇಸಿ ತುಪ್ಪ, ಬೀಟ್ರೂಟ್, ಕ್ಯಾರೆಟ್, ಮೆಂತ್ಯಕಾಳು, ತಿಳಿ ರಸ ಬಳಸಿದರೆ ತಾಯಿಗೆ ಸಂಧಿವಾತ, ಅಮವಾತ, ಕೈಕಾಲು, ಸೊಂಟ ಜಾಯಿಂಟ್ ಪೇನ್ ಬರುವುದಿಲ್ಲ. ಶಿಶುವಿನ ಆರೈಕೆ. ಶಿಶುವನ್ನು ಬೆಚ್ಚಗೆ ಶುಚಿಯಾಗಿ ಇಟ್ಟಿರಬೇಕು. ಶಿಶುವಿಗೆ ಜ್ವರ, ಶೀತ, ಅಜೀರ್ಣ, ಕ್ಯಾಲ್ಸಿಯಂ ತೊಂದರೆ ಬಂದರೆ ಅತಿಮಧುರ, ಗೋರೋಚನ, ಬಜೆ, ಅಳಲೆಕಾಯಿ, ಜೇನುತುಪ್ಪ, ಎದೆ ಹಾಲಿನಲ್ಲಿ ಗಂಧ ತೆಗೆದು ಸಂಜೆಗೆ 1/4 ಚಮಚ ಮಗುವಿಗೆ ಕುಡಿಸಬೇಕು. ಕಡಿಮೆಯಾಗುತ್ತದೆ. ಈ ವಿಷಯವನ್ನು ಪ್ರಸ್ತುತಪಡಿಸಲು ಅವಕಾಶ ಕಲ್ಪಿಸಿಕೊಟ್ಟ ರಂಗನಾಥ್ ಗುರುಗಳಿಗೆ, ಸಿಬ್ಬಂದಿ ವರ್ಗಕ್ಕೆ, ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಈಗ ಈ ಸಂದರ್ಭಕ್ಕೆ ತಕ್ಕನಾಗ ನನ್ಗೆ ಇದೇ ಬೇಕಿತ್ ಮಾಹಿತಿ. ನಾನ್ ಇನ್ನೊಂದಷ್ಟು ತಿಳ್ಕೊಂಡಾಗ ಆಯ್ತು ಬಿಡು. ಅಜ್ಜಿ ಅವಳು ತುಂಬಾ ಕಷ್ಟಪಟ್ಟಿದ್ದಾಳೆ ಅಜ್ಜಿ. ಮಹಾತಾರ್ ಫೌಂಡೇಶನ್ ಅಲ್ಲಿ ತುಂಬಾ ಬಿಸಿ ವರ್ಕ್ ಮಾಡ್ಬಿಟ್ಟು ಲಾಸ್ಟ್ ದಿನನೂ ಕೂಡ ಅವಳು ಆಸ್ಪತ್ರೆಗೆ ಹೋಗಿ ಮನೆಗ್ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾಳೆ ಅಜ್ಜಿ, ಹೆರಿಗೆಗೆ ಅಂತಾನೆ. ಅವಳಿಗೊಂದು ಗ್ರಾಟಿಟ್ಯೂಡ್ ಅಜ್ಜಿ. ಧನ್ಯವಾದಗಳು. ಕೊಡಿ ಅಜ್ಜಿ ಚಪ್ಪಾಳೆನ. ನೀನ್ ಹೇಳ್ಬೇಕೇನಪ್ಪ ಸಪ್ಪಾಳೆ, ಎಲ್ರು ಕೊಡ್ತಾರೆ, ನಾನು ಕೊಟ್ಟಿವ್ನಿ. ಸರಿ ಕಣಪ್ಪ. ಇನ್ನೇನಪ್ಪ, ಮಗುನ್ ಸಂದಾಗ ನೀನು ಸಹ ನೋಡ್ಕೋಬೇಕು, ಹೆಂಡತಿ ಮಗುನ, ಗೊತ್ತಾಯ್ತಾ? ಆಯ್ತು ಅಜ್ಜಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮಸ್ಕಾರ. ಇದು ಕೇವಲ ಕಾಲ್ಪನಿಕ ಚಿತ್ರ ಅಲ್ಲ, ನೈಜವಾದದ್ದು. ಮಹಾವತಾರ್ ಫೌಂಡೇಶನ್ ಸಂಸ್ಥೆಯಲ್ಲಿ ನಿರಂತರ ಸೇವೆ ಮಾಡ್ತಾ ಧ್ಯಾನ, ಜ್ಞಾನ ಜೊತೆಗೆ ಸಮಗ್ರ ಜೀವನ ಶೈಲಿ ಅಳವಡಿಸಿಕೊಂಡು ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳದೆ 1 ತಿಂಗಳಿಂದ 9 ತಿಂಗಳ ಕಾಲ ಈ ಗರ್ಭಿಣಿ ತಾಯಿ ಗೌಡ್ತಿ ಯಾವುದೇ ಆಯಾಸ, ಸುಸ್ತು, ಬಾಧೆಗಳಿಲ್ಲದಂತೆ ಅತ್ಯಂತ ಚಟುವಟಿಕೆಯಿಂದ ಎಲ್ಲರಂತೆ ಸಮವಾಗಿ ಕೆಲಸ ಮಾಡಿ, ಜೊತೆಗೆ ಪತ್ರಿಜಿ ಗುರುಗಳ ಆಶೀರ್ವಾದ ಪಡೆದು ಇಂದು ಸಲೀಸು ಹೆರಿಗೆ ಪಡೆದು ಲೋಕೋದ್ಧಾರಕನಿಗೆ ಜನ್ಮ ನೀಡಿದ್ದಾಳೆ. ಅದು ವಿಶೇಷವಾದ ದಿನದಂದೇ 9/9/2025 ಕೊಡಿದ್ರೆ 9. ಇದು ಪೋರ್ಟರ್ ಸಂಖ್ಯೆ ಆಗಿರುತ್ತೆ. ಆ ಪ್ರಕೃತಿ ಹೇಗೆಲ್ಲ ಕ್ರಮವಾಗಿ ಸತ್ಯವಾಗಿ ರಚನೆ ಮಾಡಿದೆ ಅಂತ ಈ ಚಿತ್ರದ ಮೂಲಕ ತಿಳಿಸಿದೆ. ಬನ್ನಿ ವೀಕ್ಷಣೆ ಮಾಡಿದಂತಹ ಈ ಚಿತ್ರವನ್ನು ನೋಡಿ. ಎಷ್ಟೊಂದ್ ಜನ ಬರ್ತಾ ಇದ್ದಾರೆ ಥಿಯೇಟರ್ ಇಂದ. ಅದ್ರಲ್ಲಿ ಒಬ್ರನ್ನ ಮಾತಾಡ್ಸೋಣ. ನಿಮ್ ಹೆಸರು ಮೇಡಮ್? ಶೈಲಜಾ ಅಂತ ಮೇಡಮ್. ವಾ ಮೇಡಮ್, ಹೇಳಿ, ನಿಮ್ಗೆ ಏನ್ ಅನಿಸ್ತು? ಈ ಚಿತ್ರ ವೀಕ್ಷಣೆ ಮಾಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು? ಅನಿಸಿಕೆ ತಿಳಿಸಿ. ಸೂಪರ್ ಮೇಡಮ್. ಎಂತ ಒಂದು ಮೂವಿ ನೋಡಿದೆ, ಒಂದು ಕಿರುಚಿತ್ರ ನೋಡಿದೆ ಅಂತ ಒಂಥರ ನನಗೆ ಒಂಥರ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಇನ್ನೂ ಆ ನಗುವಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ, ಅಷ್ಟು ಇನ್ನ ಹೊರಗಡೆಯಿಂದ ನಗು ಬರ್ತಾ ಇದೆ. ಆದ್ರೂ ನಿಮ್ಗೆ ಅನಿಸಿಕೆ ಹೇಳ್ಬೇಕು ಅಂತ ನಗು ತಡ್ಕೊಂಡಿದೀನಿ. ಒಂದು ಅದ್ಭುತವಾದ ಚಿತ್ರ, ನಗುವಿನ ಜೊತೆ ಒಂದು ಒಳ್ಳೆ ಸಂದೇಶ ಸಾರುವ ಚಿತ್ರ ಕೊಟ್ಟಿದ್ದೀರಾ. ಸುಮಾರು ಎಲ್ಲಾ ಪಾತ್ರಗಳು ನೈಜವಾಗಿ ಬರ್ತಾ ಇದೆ. ಅಂದ್ರೆ ನ್ಯಾಚುರಲ್ ಆಕ್ಟಿಂಗ್ ಅಂತ ಹೇಳ್ತೀವಲ್ಲ, ಆತರ ಆ ಪಾತ್ರದಲ್ಲೇ ಎಲ್ಲ ನಮ್ಮ ಎಷ್ಟೋ ಪಾತ್ರಧಾರಿಗಳು ಇರೋರು ಎಲ್ಲಾ ಪಾತ್ರದಲ್ಲಿ ಲೀನವಾಗಿದ್ರು ಅನಿಸ್ತು. ಯಾವುದೇ ಒಂದು ಇದು ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಈ ತರ ಕಿರುಚಿತ್ರ ನಮಗೆ ಬೇಕಾಗಿತ್ತು ಅಂತ ಅನಿಸ್ತು. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಇದೇ ರೀತಿ ಅಚ್ಚರಿ ಮೂಡಿಸುವಂತಹ ಹಲವು ವಿಷಯಗಳನ್ನು ತಿಳಿಬೇಕಾ? ಧ್ಯಾನ ಮಾಡಿ ಜ್ಞಾನ ತಿಳಿದು ಸಮಗ್ರ ಜೀವನ ಶೈಲಿ ಅಳವಡಿಸಿಕೊಂಡ್ರೆ ಉತ್ತಮವಾದ ಆರೋಗ್ಯ, ಆನಂದ ಹಾಗೂ ಔಷಧರಹಿತ ಜೀವನ ನಮ್ಮದಾಗುತ್ತದೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಎಲ್ಲರೂ ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಇರುವ ಸಾವಿರಾರು ವಿವಿಧ ವಿಡಿಯೋಗಳನ್ನು ವೀಕ್ಷಿಸಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿದೆ.